ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನೋಡಿ ಈ ರೀತಿಯಾದಂಥ ಸ್ಯಾರಿಗೆ ಒಂದು ಬ್ಯೂಟಿಫುಲ್ ಸ್ಯಾರಿ ಕುಚ್ಚು ಡಿಸೈನ್ನ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ, ಬೇಗನೆ ಹಾಕ್ಕೊಳ್ಬೋದು, ಬಿಗಿನರ್ಸ್ಗೂ ಕೂಡ ಈಸಿ ನೋಡಿ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನಿಲ್ಲಿ ಈ ಥರ ಬೀಡ್ಸು ನೋಡಿ 3 ಥರ ಬೀಡ್ಸ್ನ ಇಲ್ಲಿ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು. ನೀವು ಇದೇ ತೊಗೋಬೇಕು ಅಂತೇನಿಲ್ಲ, ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಥರ ಬೀಡ್ಸ್ನ ಕೂಡ ತೊಗೊಳ್ಬೋದು. ಹಾಗೆ ನೀಡಲ್ ನಂಬರ್ 10.075 mm. ನೋಡಿ, ಮೊದಲನೇದಾಗಿ ಸೀರೆಗೆ ಈ ರೀತಿಯಾಗಿ ಒಂದು ಲಾಕನ್ನು ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಇದನ್ನು ಸಿಂಗಲ್ ನಾಟ್ ಅಂತ ಕೂಡ ಕರೀತಾರೆ. ನೋಡಿ, ಪಕ್ಕದಲ್ಲೇ ಮತ್ತೊಂದು ಲಾಕನ್ನು ಈಗ ನಾನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಫಿನಿಶಿಂಗು ಕೂಡ ನೀಟಾಗಿ ಬರುತ್ತೆ. ಈಗ ಸ್ವಲ್ಪ ದಾರಾನ ಮೇಲೆ ಕೆಳ್ಕೊಂಡು ನೋಡಿ ಈ ರೀತಿಯಾಗಿ ಇರುವಂಥ ಬೀಡ್ಸ್ನ ನಾನು ಫ್ಲವರ್ ಬೀಡ್ಸ್ ಫಸ್ಟ್ ಹಾಕೋತಾ ಇದ್ದೀನಿ. ಯಾಕಂದರೆ ಕುಚ್ಚು ಕಟ್ಟೋದನ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತೇಳಿ. ಕಡೆವರೆಗೂ ಮಿಸ್ ಮಾಡಿದೆ ವಿಡಿಯೋನ ನೋಡಿ. ಈ ರೀತಿಯಾಗಿ ಫ್ಲವರ್ಸ್ ಬೀಡ್ನ ಹಾಕಿ ಬೀಡ್ ಲಾಕ್ ಮಾಡಿ ಮತ್ತೆ ಈಗ ನಾವು ಬಟ್ಟೆಗೆ ಲಾಕ್ ಮಾಡಬೇಕು. ನಾನಿಲ್ಲಿ ಪೀಕೋ ಮಾಡಿಸಿಲ್ಲ, ಇದು ಮಿಷಿನಲ್ಲೇ ಹಂಗೆ ಸ್ಟಿಚ್ ಮಾಡಿರೋದು. ನೀವು ಪೀಕೋ ಮಾಡಿಸಿದ್ರೆ ಅದು ಕೂಡ ಇನ್ನೂ ಫಿನಿಶಿಂಗ್ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಮತ್ತೆ ಬಟ್ಟೆಗೆ ಲಾಕ್ ಮಾಡಬೇಕು. ಬಟ್ಟೆಗೆ ಲಾಕ್ ಮಾಡಿ ಆದ ನಂತರ ಪಕ್ಕದಲ್ಲೇ ಮತ್ತೊಂದು ಲಾಕನ್ನು ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಮೊದಲೇ ಹೇಳಿದ್ದೀನಿ, ಇದು ಬಿಗಿನರ್ಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಆದರೆ ಬ್ಯೂಟಿಫುಲ್ ಡಿಸೈನ್ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಈಗ ಮೊದಲನೇದು 2 ಲಾಕನ್ನು ಮಾಡ್ಕೊಂಡಿದ್ವಲ್ಲ, ಸೇಮ್ ಅದೇ ರೀತಿಯಾಗಿ ಇಲ್ಲೂ ಕೂಡ ಮಾಡ್ಕೊಳ್ಬೇಕು. ಫ್ಲವರ್ ಬೀಡ್ಸ್ ನಿಮ್ಗೆ ಯಾವ್ದು ಬೇಕಾದ್ರೂ ತೊಗೊಳ್ಬೋದು. ನೋಡಿ, ಮೊದಲನೇದಾಗಿ ನಾನು ಫ್ಲವರ್ ಬೀಡ್ಸ್ನೇ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ದಾರಾನ ಸ್ವಲ್ಪ ಮೇಲೆ ಎಳೆದುಕೊಂಡು ನಾನು ಮತ್ತೊಂದು ನೋಡಿ ಈ ರೀತಿಯಾದಂಥ ರೌಂಡ್ ಬೀಡ್ಸ್ನ ಹಾಕ್ತಾಯಿದ್ದೀನಿ. ಡಿಸೈನು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಯಾರಿಗೆ. ನೋಡಿ, ನೀಟಾಗಿ ಈಗ ಬೀಡ್ಸ್ ಹಾಕಿದ್ದೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡಬೇಕು. ಎಲ್ಲ ಪೂರ್ತಿಯಾಗಿ ಅಷ್ಟೇ ಬೀಡ್ ಹಾಕಿ ಬೀಡ್ ಲಾಕನ್ನು ಮಾಡಲೇಬೇಕು ಈ ಒಂದು ಡಿಸೈನ್ಗೆ. ನೋಡಿ, ಮತ್ತೆ ಈಗ ಬಟ್ಟೆಗೆ ಲಾಕ್ ಮಾಡಿ ನೋಡಿ ಈ ರೀತಿ ಬಟ್ಟೆಗೆ ಲಾಕ್ ಮಾಡಿ ನೋಡಿ, ಹೀಗೆ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ನಂತರ ಈಗ ನಾವೇನು ಮೊದಲು ಮಾಡ್ಕೊಂಡಿದ್ವಲ್ಲ ಇಲ್ಲಿ ಸೇಮ್ ಅದೇ ರೀತಿಯಾಗಿ ಪಕ್ಕದಲ್ಲೇ ಇನ್ನೂ ಒಂದು ಲಾಕನ್ನು ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಅಂದರೆ ಸಿಂಗಲ್ ನಾಟನ್ನು ಹಾಕ್ಕೊಳ್ಬೇಕು. ನೋಡಿ, ಇದೇ ರೀತಿ ನೋಡಿ ಈಗ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತೇಳಿ. ನೋಡಿ, ಈ ರೀತಿಯಾಗಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್. ಪೀಕೋ ಮಾಡಿಸಿದ್ರೆ ಅದು ಕೂಡ ಇನ್ನೂ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಕಸ್ಟಮರ್ ಸ್ವಲ್ಪ ಇಮಿಡಿಯೇಟಾಗಿ ಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ ಮಿಷಿನಲ್ಲೇ ಸ್ಟಿಚ್ ಮಾಡಿ ಈ ಒಂದು ಡಿಸೈನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಹಾಕಿದ್ದಾದ ನಂತರ ಮತ್ತೆ ಹೀಗೆ ದಾರಾನ ಮೇಲೆ ಎಳೆದುಕೊಂಡು ನಾನು ಇನ್ನೂ ಒಂದು ಥರದ್ದು ಡಿಸೈನ್ ಬಿಡ್ಸ್ ತೊಗೊಂಡಿದ್ದೀನಲ್ಲ ರೌಂಡು, ಆ ಥರದ್ದು ಈಗ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಮತ್ತೆ ಈ ಬೀಡನ್ನು ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಈಗ ಬಟ್ಟೆಗೆ ಲಾಕ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಈಗ ಬಟ್ಟೆಗೆ ಲಾಕ್ ಮಾಡಿ ಆಗಿದೆ. ನಂತರ ಈಗ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ನಾಟನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಬಿಗಿನರ್ಸ್ ಆಗಿದ್ದರೂ ಅಷ್ಟೇ, ನಿಮಗೆ ಚೈನ್ ಹಾಕೋಕ್ಕೆ ಬಂದರೆ ಸಾಕು. ನನ್ನ ಒಂದು ಚಾನಲಲ್ಲಿ ನೀವು ಚೆಕ್ ಮಾಡಿದ್ರೆ ಸ್ಯಾರಿ ಕುಚ್ಚು ಡಿಸೈನು ಟೈಲರಿಂಗ್ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಅವೈಲೇಬಲ್ ಇದೆ. ಹಾಗೆ ಇದೇ ರೀತಿಯಾಗಿ ಹೊಸ ವಿಡಿಯೋಗಳನ್ನ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ಡಿಸೈನ್ ಕಾಣಿಸುತ್ತೆ. ನಂತರ ಈಗ ಮತ್ತೆ ಈಗ ಸ್ವಲ್ಪ ಮೇಲೆ ಎಳೆದುಕೊಂಡು ನಾನೀಗ ಫ್ಲವರ್ ಬೀಡ್ಸ್ ಹಾಕಿದ್ದಾದ ನಂತರ ನಾನು ಈ ರೀತಿ ಬೀಡ್ಸ್ ಹಾಕ್ಕೊಂಡಿದ್ದೀನಲ್ಲ, ಅದೇ ಬೀಡ್ಸ್ನ ಈಗ ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಡಿಸೈನು ಸ್ಯಾರಿ ಫುಲ್ಲು ಬುಟ್ಟ ಜಾಸ್ತಿ ಇರೋದ್ರಿಂದ ಇದು ಒಂಥರ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಫ್ರೆಂಡ್ಸ್. ನೀವು ಜಾಸ್ತಿ ಆರ್ಟ್ಸ್ ಹಾಕಬೇಕು ಅಂತಲೇ ಏನಿಲ್ಲ, ಈ ಒಂದು ಡಿಸೈನ್ ಕೂಡ ಅದರಷ್ಟೇ ಲುಕ್ಕನ್ನು ಕೊಡುತ್ತೆ. ನಾನು ಕಡೆಯಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತೇಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಮತ್ತೆ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ನೋಡ್ತಿರ್ಬೋದು. ಮತ್ತು ಈಗ ಪಕ್ಕದಲ್ಲೇ ಒಂದು ಸಿಂಗಲ್ ನಾಟ್. ಇದಾದ ನಂತರ ಮತ್ತೆ ಫ್ಲವರ್ ಬೀಡ್ಸ್ನ ಹಾಕ್ಕೋಬೇಕು ಫ್ರೆಂಡ್ಸ್. ಇದೇ ರೀತಿಯಾಗಿ ಕಾಂಬಿನೇಷನ್ನಲ್ಲಿ ಮೊದಲನೇ ಸ್ಟೆಪ್ಪನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಹಾಕಿ ಬೀಡ್ ಲಾಕ್ ಮಾಡಿ ಮತ್ತೆ ಒಂದು ಸಿಂಗಲ್ ನಾಟನ್ನು ಹಾಕ್ಕೊಳ್ಬೇಕು. ಇದನ್ನು ಮಿಸ್ ಮಾಡಬೇಡಿ ಫ್ರೆಂಡ್ಸ್, ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು ಲಾಕ್ ಮಾಡಿ ಆದಮೇಲೆ ಒಂದು ಸಿಂಗಲ್ ನಾಟನ್ನು ಹಾಕಲೇಬೇಕು. ನಂತರ ಮತ್ತೆ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಮತ್ತೆ ಸ್ಯಾರಿ ಲಾಕ್ ಮಾಡಿ ಮತ್ತೆ ಒಂದು ಸಿಂಗಲ್ ನಾಟ್ ಹಾಕಿ
ಮತ್ತು ಬೀಡನ್ನು ಹಾಕೋಬೇಕು. ಇದೇ ರೀತಿಯಾಗಿ ಮೊದಲನೇ ಸ್ಟೆಪ್ಪನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡ್ತಿರ್ಬೋದು ನಾನು ಈ ರೀತಿ ಕಾಂಬಿನೇಷನಲ್ಲಿ ಹಾಕ್ತಾಯಿದ್ದೀನಿ. ಫಸ್ಟ್ ಫ್ಲವರ್ ಬೀಡು, ನಂತರ ಈ ರೀತಿ ಬೀಡು, ಮಧ್ಯದಲ್ಲಿ ಈ ರೀತಿ ಬೀಡನ್ನು ಹಾಕಿ, ನಂತರ ಇದೇ ಬೀಡನ್ನು ಹಾಕಿ ಇದೇ ರೀತಿ ಮೊದಲನೇ ಸ್ಟೆಪ್ಪನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂಥೇಳಿ. ನೋಡಿ ಫ್ರೆಂಡ್ಸ್, ಈ ಒಂದು ಸ್ಟೆಪ್ಪು ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ನೋಡಿ ಇಲ್ಲಿ ಒಂದು ಬೀಡ್ ಅಷ್ಟೇ ಕಡಿಮೆ ಬಂತು. ನಾನು ಅಡ್ಜಸ್ಟ್ ಮಾಡಿ ಲಾಸ್ಟ್ಗೆ ಫ್ಲವರ್ ಬೀಡ್ ಥರ ಬರೋ ಥರ ಅಡ್ಜಸ್ಟ್ ಮಾಡಿದೆ. ಯಾಕಂತೇಳಿದ್ರೆ ಇಲ್ಲಿ ಕುಚ್ಚು ಕಟ್ತೀವಲ್ಲ ಅದಕ್ಕೋಸ್ಕರ. ನೋಡಿ ಲಾಸ್ಟಲ್ಲಿ ಕೂಡ 2 ಚೈನನ್ನು ಅಂದರೆ ಲಾಕನ್ನು ಮಾಡಿ ಮತ್ತೆ ಒಂದು ಸಿಂಗಲ್ ನಾಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಕಡೆಯಲ್ಲಿ ಕೂಡ 1-2 ಚೈನನ್ನು ಹಾಕಿ ಈಗ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ 2 ಚೈನನ್ನು ಹಾಕಿ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಈ ರೀತಿಯಾಗಿ ಎಳ್ಕೊಂಡು ನೋಡಿ ನಾವಿಲ್ಲಿ 2ನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡು ಕುಚ್ಚು ಕಟ್ಕೊಳ್ಳುವಾಗ ಇದನ್ನು ಸೇರಿಸಿ ಕಟ್ಬೋದು, ಅಥವಾ ಇದನ್ನು ಈ ರೀತಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಬೋದು. ನೋಡಿ ಮೊದಲನೇ ಸ್ಟೆಪ್ಪು ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ನೋಡಿ ಇದರ ಒಂದು ರುಕ್ಕು ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಇಷ್ಟನ್ನೇ ಕೂಡ ಮಾಡಿಕೊಂಡ್ರೂ ಕೂಡ ಚೆನ್ನಾಗೇ ಇರುತ್ತೆ. ಯಾಕಂದರೆ ನಾವು ಬೀಡ್ಸ್ ಡಿಸೈನ್ ಬೀಡ್ಸ್ ಬಳಸಿರೋದ್ರಿಂದ ಬಾರ್ಡರು ಇದೇ ರೀತಿಯಾಗಿ ಚೆನ್ನಾಗೇ ಕಾಣಿಸುತ್ತೆ. ನೋಡಿ ಇಷ್ಟನ್ನು ಕೂಡ ಬೇಕಾದರೆ ಬಿಟ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ನೆಕ್ಸ್ಟು ಈಗ 2ನೇ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, 2ನೇ ಸ್ಟೆಪ್ಪಲ್ಲಿ ನಾನು ಒಂದು ಪರ್ಪಲ್ ಶೇಡ್ ತೊಗೊಂಡಿದ್ದೀನಿ. ಬಾಡಿ ಕಲರ್ ಜಾಸ್ತಿ ಇರೋದ್ರಿಂದ ನಾನು ಇದನ್ನೇ ಸ್ವಲ್ಪ ಹೈಲೈಟ್ ಮಾಡ್ತಾಯಿದ್ದೀನಿ. ನೋಡಿ ನಾವೇನು ಮೊದಲು ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲೇ ಈ ರೀತಿಯಾಗಿ ಇಟ್ಕೊಂಡು ಒಂದು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 2ನೇ ಸ್ಟೆಪ್ಪಲ್ಲಿ 8 ಎಳೆ ದಾರವನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಒಂದು ಲಾಕನ್ನು ಮಾಡಿದ್ದೀನಿ, ನೋಡ್ತಿರ್ಬೋದು. ನಾನು ಮತ್ತೆ ಇನ್ನೂ ಒಂದು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ಟಾರ್ಟಿಂಗು 2 ನಾಟನ್ನು ಹಾಕಿದ್ರೆ ಡಿಸೈನು ಫಿನಿಶಿಂಗು ಎಲ್ಲ ಚೆನ್ನಾಗಿ ಬರುತ್ತೆ ಅಂಥೇಳಿ. ನೋಡಿ ಈ ರೀತಿ 2 ಬಾರಿ ಲಾಕ್ ಮಾಡ್ಕೊಂಡಾದ ನಂತರ ನಾನು 5 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೀಡ್ಸ್ ಯಾವ್ದು ಯೂಸ್ ಮಾಡಿರ್ತೀರ ಅದ್ರ ಮೇಲೆ ಈ ಒಂದು ಚೈನ್ಗಳು ಡಿಪೆಂಡ್ ಆಗುತ್ತೆ. ನೋಡಿ 1 2 3 4 5. ನೋಡಿ ಈಗ 5 ಚೈನನ್ನು ಹಾಕ್ಕೊಂಡು ಸ್ವಲ್ಪ ಕಡಿಮೆ ಬರ್ತಿದೆ. ನಾನು ಇನ್ನೂ ಒಂದು ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ನೀವು ಯಾವ ರೀತಿ ಬಿಡ್ಸ್ ತೊಗೊಂಡಿರ್ತೀರ ಅದ್ರ ಮೇಲೆ ಈ ಒಂದು ಚೈನ್ಗಳು ಡಿಪೆಂಡ್ ಆಗುತ್ತೆ. ನೋಡಿ ಈಗ ನಾನು 6 ಚೈನನ್ನು ಹಾಕಿದ್ದೀನಿ. ಮತ್ತು ಈ ಒಂದು ನಾವೇನು 2 ಸಿಂಗಲ್ ನಾಟ್ ಹಾಕಿ ಪಕ್ಕದಲ್ಲೇ ಒಂದು ಲಾಕ್ ಮಾಡಿ ಸಿಂಗಲ್ ನಾಟ್ ಹಾಕ್ಕೊಂಡಿದ್ವಲ್ಲ, ಇಲ್ಲ ಒಂದು ಮಧ್ಯಕ್ಕೆ ನಾವೀಗ ಲಾಕನ್ನು ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಹೊಂತಿದಿಲ್ಲ. ನಂತರ ಈ ಒಂದು ಬೀಡ್ ಸುತ್ತ 4 ಅಥವಾ 5 ಇಡಿಸುತ್ತೆ. ಫಸ್ಟು ಹಾಕಿ ನೋಡೋಣ. ನನಗೆ 5 ಚೈನ್ ಹಾಕ್ತಾಯಿದ್ದೀನಿ. ನೋಡಿ 5 ಚೈನನ್ನು ಹಾಕಿ ಈ ಒಂದು ನಾವು ಏನು ಸಿಂಗಲ್ ನಾಟು ಮತ್ತು ಸ್ಯಾರಿಗೆ ಲಾಕ್ ಮಾಡಿದ್ವಲ್ಲ ಅಲ್ಲಿ ಅದರ ಒಂದು ಮಧ್ಯಭಾಗಕ್ಕೆ ನಾವು ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಈ ರೀತಿಯಾಗಿ ಡಿಸೈನ್ ಕಾಣಿಸುತ್ತೆ. ನಂತರ ಮತ್ತೆ ನಾನು 5 ಚೈನನ್ನು ಹಾಕ್ತಾಯಿದ್ದೀನಿ. 3 4 5 ಚೈನನ್ನು ಹಾಕಿ ಮತ್ತೆ ಈ ಒಂದು ಸಿಂಗಲ್ ನಾಟು ಮತ್ತು ಲಾಕ್ ಮಾಡಿದ್ವಲ್ಲ ಆ ಒಂದು ಮಧ್ಯಭಾಗಕ್ಕೆ ಹೀಗೆ ಲಾಕ್ ಮಾಡ್ಕೊಳ್ಬೇಕು. ಇಷ್ಟೇ ಫ್ರೆಂಡ್ಸ್, ಇದು ಡಿಸೈನು ತುಂಬಾ ಲುಕ್ಕಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಂತರ ಮತ್ತೆ 5 ಚೈನನ್ನು ಹಾಕ್ತಾಯಿದ್ದೀನಿ.
ನೋಡಿ ಈ ಒಂದು ಮಧ್ಯಭಾಗಕ್ಕೆ ನಾವೇನು ಲಾಕ್ ಮಾಡಿ ಮತ್ತು ಸಿಂಗಲ್ ನಾಟ್ ಹಾಕಿದ್ದೀವಲ್ಲ, ಈ ಒಂದು ಮಧ್ಯಭಾಗಕ್ಕೆ ಈ ರೀತಿ ಗ್ಯಾಪ್ ಇರುತ್ತಲ್ಲ, ಈ ಒಂದು ಮಧ್ಯಭಾಗಕ್ಕೆ ನಾವು ಲಾಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ನಂತರ ಈ ಒಂದು ಫ್ಲವರ್ ಬೀಡ್ಸ್ ಕೆಳಗಡೆ 6 ಚೈನನ್ನು ಹಾಕ್ಕೋಬೇಕು. ನೀವು ಯಾವ ಬೀಡ್ಸ್ ತೊಗೊಂಡಿರ್ತೀರ ನೋಡಿ, ಆ ಒಂದು ಬೀಡ್ಸ್ ಸುತ್ತ ಎಷ್ಟು ಚೈನ್ ಹಿಡಿಸುತ್ತೆ ಅಷ್ಟು ಚೈನನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ. ಇನ್ನು ಚಿಕ್ಕದು ತಗೊಂಡ್ರೆ 5, 4 ಹಿಡಿಸುತ್ತೆ. ಇನ್ನೊಂದು ಸ್ವಲ್ಪ ದೊಡ್ಡದು ತಗೊಂಡ್ರೆ 5 ಕೂಡ 6 ಹಿಡಿಸುತ್ತೆ. ನೋಡಿ, ಈಗ ನಾವು ಫ್ಲವರ್ ಬೀಡ್ಸು ಈಗ 6 ಚೈನನ್ನು ಹಾಕ್ಕೊಂಡಿದ್ದೀನಿ. ಈಗ 6 ಚೈನು ಕರೆಕ್ಟಾಗಿ ಕೂತ್ಕೋತಾ ಇದೆ. ನೀವು ಇದೇ ಥರ ಬೀಡ್ಸ್ ಯೂಸ್ ಮಾಡಬೇಕಂತೇನಿಲ್ಲ. ಪ್ಲೇನ್ ಬೀಡ್ಸು, ಇನ್ನೂ ಡಿಫ್ರೆಂಟಾಗಿರುವಂಥ ಫ್ಲವರ್ ಬೀಡ್ಸು, ಇನ್ನು ನೆಲ್ಲಿಕಾಯಿ ಬೀಡ್ಸ್ ಅಂತ ಬರುತ್ತೆ, ಅದು ಯಾವುದು ಬೇಕಾದರೆ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ಡಿಸೈನ್ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಈ ಒಂದು ಬೀಡ್ಸ್ ಡಿಸೈನ್ ಈ ಥರ ಇರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಂತರ ನೋಡಿ ಫ್ರೆಂಡ್ಸ್, ಈ ಒಂದು ಫ್ಲವರ್ ಬೀಡ್ಸ್ ಇರುತ್ತಲ್ಲ, ಈ ಫ್ಲವರ್ ಬೀಡ್ಸ್ ಕೆಳಗಡೆ ನಾವು ಕುಚ್ಚನ್ನು ಕಟ್ಕೊಳ್ಬೇಕು. ಈ ಬೀಡ್ಸ್ 3 ಗ್ಯಾಪ್ ಬಿಡಬೇಕು. ನಂತರ ಮತ್ತೆ ಫ್ಲವರ್ ಬೀಡ್ಸ್ ಇರುತ್ತಲ್ಲ, ಅದರ ಕೆಳಗಡೆ ಅಷ್ಟೇ ನಾವು ಕುಚ್ಚನ್ನು ಕಟ್ಕೊಳ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಇದೇ ರೀತಿಯಾಗಿ 5 ಚೈನು ಈ ಒಂದು ಬಿಗ್ ಬೀಡ್ ಕೆಳಗಡೆ ಮತ್ತು ಫ್ಲವರ್ ಬೀಡ್ ಕೆಳಗಡೆ 6 ಚೈನು ಇದೇ ರೀತಿಯಾಗಿ ಪೂರ್ತಿಯಾಗಿ ಕಡೆವರೆಗೂ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನೀಗ 8 ಎಳೆ ದಾರ ಏನಕ್ಕೆ ತೊಗೊಂಡೆ ಅಂತ ಗೊತ್ತಾಗ್ತಿರ್ಬೋದು ನಿಮಗೆ, ಯಾಕಂದರೆ ಡಿಸೈನು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಸ್ವಲ್ಪ ದಪ್ಪದಾಗಿ ಬರುತ್ತೆ 8 ಎಳೆ ತಗೊಂಡ್ರೆ. ನೋಡಿ ಈ ರೀತಿಯಾಗಿ, ಅದಕ್ಕೋಸ್ಕರ 8 ಎಳೆ ತೊಗೊಂಡಿದ್ದೀನಿ. ನೋಡಿ, 5 ಚೈನ್ ಹಾಕ್ಕೊಳ್ಬೇಕು. ನಂತರ ಈ ಒಂದು ನಾವೇನು ಲಾಕ್ ಮಾಡಿ ಮತ್ತು ಸಿಂಗಲ್ ನಾಟ್ ಹಾಕಿರ್ತೀವಲ್ಲ, ಈ ಒಂದು ಮಧ್ಯಭಾಗಕ್ಕೆ ನಾವು ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಇದು ಯಾರು ಈಗ ತಾನೇ ಸ್ಯಾರಿ ಕುಚ್ಚು ಕಟ್ಟೋದಕ್ಕೆ ಟ್ರೈ ಮಾಡ್ತಿರ್ತೀರ ಬಿಗಿನರ್ಸು, ಅವ್ರಿಗಂತೂ ತುಂಬಾ ಈಸಿ ಡಿಸೈನ್ ಇದು. ಬೇಗ ಕೂಡ ಹಾಕ್ಕೊಳ್ಬೋದು, ತುಂಬ ಈಸಿಯಾಗೂ ಹಾಕ್ಕೊಳ್ಬೋದು. ನೋಡಿ, ಇಷ್ಟೇ ಡಿಸೈನು, ಆದರೆ ನೋಡಿ ಯಾವ ರೀತಿ ಲುಕ್ಕಾಗಿ ಕಾಣಿಸ್ತಿದೆ ಅಂಥೇಳಿ. ಈ ಒಂದು ಫ್ಲವರ್ ಬೀಡ್ ಕೆಳಗಡೆ ಕುಚ್ಚು ಕಟ್ಕೊಂಡ್ರೆ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, 2ನೇ ಸ್ಟೆಪ್ಪನ್ನು ಕೂಡ ಈಗ ಕಂಪ್ಲೀಟ್ ಮಾಡಿದ್ದೀನಿ, ನೋಡ್ತಿರ್ಬೋದು ನೀವು. ಈಗ ನಾವು ಮೊದಲನೇ ಸ್ಟೆಪ್ಪಲ್ಲಿ ಯಾವ ರೀತಿಯಾಗಿ 1-2 ಚೈನನ್ನು ಹಾಕ್ಕೊಂಡು ಕಟ್ ಮಾಡ್ಕೊತೀವಿ, ಇಲ್ಲೂ ಕೂಡ 2ರಿಂದ 3 ಚೈನ್ ಹಾಕ್ಕೊಳ್ಬೋದು ನೀವು. ನನಗೆ 2 ಚೈನನ್ನು ಹಾಕಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೀಗೆ ಕಟ್ ಮಾಡ್ಕೊಂಡಾದ ನಂತರ ಈ ರೀತಿ ಹಾಕ್ಕೊಳ್ಬೇಕು. ನೋಡಿ, 2ಅನ್ನು ಸೇರಿಸಿ ಕುಚ್ಚಕ್ಕೆ ಸೇರಿಸಿ ಕಟ್ಬೋದು, ಅಥವಾ ನಿಮ್ಗೆ ಬೇಡ ಅಂದರೆ ಸ್ವಲ್ಪ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ರೀತಿಯಾಗಿ ಅಂಟಿಸಿದ್ರೆ ಆಯಿತು, ಅದು ಕೂಡ ನೀಟಾಗಿ ಕುಂತ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೋಡ್ತಿರ್ಬೋದು ಡಿಸೈನ್ ಯಾವ ರೀತಿಯಾಗಿ ಎಷ್ಟು ಲುಕ್ಕಾಗಿ ಕಾಣಿಸ್ತಿದೆ ಅಂಥೇಳಿ. ನೋಡಿ, ಬೀಡ್ಸ್ ಈ ರೀತಿಯಾಗಿ ಆಗಿದ್ರೆ ಪರವಾಗಿಲ್ಲ, ಸ್ಯಾರಿ ಕುಚ್ಚು ಕಟ್ಟಿದ ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಬೀಡ್ಸ್ ಕೆಳಗಡೆ ಒಂದು ಕುಚ್ಚು ಬರೋದ್ರಿಂದ ನೀಟಾಗಿಯೇ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಈಗ 2ನೇ ಸ್ಟೆಪ್ ಕೂಡ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಹಾಗೆ ಕುಚ್ಚು ಕೂಡ ಕಟ್ಟಿದ್ದೀನಿ ನಾನು. ಸ್ಯಾರಿಯಲ್ಲಿರುವಂತಹ ಕಲರ್ಗಳನ್ನ ಕಾಂಬಿನೇಷನ್ ಮಾಡಿ ಈ ರೀತಿಯಾಗಿ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ನೀವು ನಿಮ್ಮ ಸ್ಯಾರಿಯಲ್ಲಿ ಯಾವ ಕಲರ್ ಇರುತ್ತೆ ನೋಡಿ, ಆ ರೀತಿಯಾಗಿ ಸ್ಯಾರಿ ಕುಚ್ಚನ್ನು ನೀವು ಕಟ್ಕೊಳ್ಬೇಕು. ಯಾವ ಕಲರ್ ಬೇಕು ನೋಡಿ ಕಟ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಬ್ಲೂ, ಪಿಂಕ್ ಮತ್ತು ಗೋಲ್ಡನ್ ಕಲರ್ ಸೇರಿ ನಾನಿಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂಥೇಳಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ನೀವು ಕೂಡ ನಿಮ್ಮ ಸ್ಯಾರಿಗೆ ಒಂದ್ಸರಿ ಟ್ರೈ ಮಾಡಿ. ಹಾಗೆ ಈ ಒಂದು ಡಿಸೈನ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನೋಡಿದ ನಿಮಗೆ ಧನ್ಯವಾದಗಳು ಫ್ರೆಂಡ್ಸ್.